बिग मिश्रा पेड़ा परिवार की ओर से क्रिसमस और हैप्पी न्यू ईयर के मौके पर विशेष तोहफा, विशेष छूट, मिठाई, केक, पेस्ट्री जैसे विशेष रूप से तैयार किए गए आइटम्स पर बिल्कुल रियायती दामों में आज ही खरीदिए। ये सौगात और ये रियायती विशेषकर 25 दिसंबर तक ही सीमित है। दोस्तों, साथियों, याद रखिएगा, ये डिस्काउंट और तोहफा 250 रुपए का केक खरीदने पर आपको मिलेगा तोहफा सेंटा कैप और 20% डिस्काउंट के साथ। बिग मिश्रा पेड़ा नियर बस स्टैंड अपोजिट होटल ललित महल विजयपुर। कॉन्टैक्ट नंबर 9513585858। स्वागत है आपका बी न्यूज नेशन में। मैं हूं आबिद हुसैन शेख। वार्ड नंबर 1 की जनता का कौन सुनेगा फरियाद? टैक्स देने वाली जनता को क्यों मूलभूत सुविधाओं से किया जा रहा है वंचित? क्यों इन्हें नागरिकता मिलने पर भी शरणार्थियों की तरह जीने के लिए किया जा रहा है मजबूर? देखिए वार्ड नंबर 1 नेहरू नगर गैंग बौड़ी इलाके की जमीनी हकीकत हमारे रिपोर्टर खुर्शीद आलम के साथ। शहर बीजापुर का वार्ड नंबर 1 गैंग बौड़ी नेहरू नगर सिद्धार्थ स्कूल रोड, यहाँ से हमें कॉल आता है। लोग हमें बुलाते हैं और अपनी समस्याओं को समस्या बताना शुरू कर देते हैं। आइए, क्या समस्या है? वार्ड नंबर 1 गैंग बौड़ी नेहरू नगर सिद्धार्थ स्कूल रोड, जिसके कारपोरेटर हैं आनंद धुमाले। आनंद धुमाले यहाँ के कारपोरेटर हैं। लोगों की समस्या को लोग अपनी समस्याओं को लेकर हमें कॉल करते हैं। आइए उन्हीं से पूछते हैं कि क्या समस्या है। ಇದು ನಾವು ನೆಹರು ನಗರದೊಳಗೆ ಇದ್ದದ ಮಂದಿದ ಸಮಸ್ಯೆ ಐತ್ರಿ. ಒಟ್ಟ ರೋಡ್ ಸರಿ ಇಲ್ರಿ, ಏನಿಲ್ಲ. ರೋಡಿಗೆ ಹೊರಗೆ ಬರಬೇಕಾದ್ರೆ ಮಾಡಬೇಕಾದ್ರೆ ಗಾಡಿ ಮೇಲೆ ಬರಲೇಬೇಕಾದ್ರೆ ಅಂಜಲತ್ತಾರಿ ಮಂದಿ. ಭಾಳ ಸಮಸ್ಯೆ ರೀ. ಎರಡು ರೋಡ್ ನಮಗೆ ರಿಪೇರಿ ಮಾಡಿ ಕೊಡ್ತಾರ ಅನ್ನೋದು ಒಂದು ಆಸೆ ಐತ್ರಿ. ಯಾರು ಬಂದ್ರೂ ಬರೀ ಸರ್ವೆ ಮಾಡ್ಕೊಂಡು ಹೋಗ್ತಾರ್ರಿ, ಯಾರು ಹೊಳೆ ಬರ್ಲಾಕ ತಯಾರಿಲ್ರಿ ಇಲ್ಲಿ. ಮತ್ತು ಇದೆಲ್ಲ ಕೊಳಚಿ ಪ್ರದೇಶ ಆದಂಗೆ ರೀ. ಇದು ಸ್ಲಮ್ ಏರಿಯಾ ಅಂದ್ರಕ್ಕಿಂತ ಹಚ್ಚಿಕಾಯಿ ಬಿಟ್ಟೈತ್ರಿ ನಮ್ಮದು. ದಯಮಾಡಿ ಇದು ನೀವು ಎಲ್ಲರೂ ಕೂಡಿ ಇದನ್ನ ನಮ್ಮದು ಏನ್ರಿ ಎಣ್ಣೆ ಪ್ಲಾಟ್ ರೀ. ಇದೇನು ಗುಂಟೆ ಅಲ್ಲ ಏನಲ್ರಿ, ಎಣ್ಣೆ ಪ್ಲಾಟ್ ಐತಿ. ದಯಮಾಡಿ ಇದಟ್ಟು ನಮ್ದೆಲ್ಲ ಸ್ವಚ್ಛ ಮಾಡಿ ಕೊಡ್ತಾರತ್ತ ಅನ್ನೋದೊಂದು ಆಸೆ ಐತಿ ನೋಡ್ರಿ. ಇನ್ನೂವರೆಗೆ ರೋಡ್ ಹಾಕಿಲ್ಲ ಏನು ಇದು ಪ್ಲಾಟ್ ಹಾಕಿ ಇದು ಮಾಡ್ಯಾರಲ್ರಿ. ಅಳದ ಕೊಟ್ಟಾನ ಹಿಡ್ದ ಇದು ಯಾರು ಸರ್ವೆ ಆಫೀಸ್ದವ್ರು ಬಂದಿಲ್ಲ. ಇದು ರೋಡ್ ಮಾಡೋದು ಇದು ಯಾರು ಕೇರ್ ಮಾಡಿಲ್ರಿ. ಏನೇನು ಇಲ್ಲ ನೋಡ್ರಿ. ಇದು ಎರಡು ಓಣಿ ಇದು ಇದ್ರಾಗೆ ಇಲ್ರಿ. ಇದು ಮುನ್ಸಿಪಾಲ್ಟಿ ಆಫೀಸ್ನೊಳಗೆ ಎಲ್ಲರೂ ನಾವೆಲ್ಲ ಘರ್ಪಟ್ಟಿ ತುಂಬ್ತೀವಿ, ನಳದ ಬಿಲ್ ತುಂಬ್ತೇವ್ರಿ. ಮತ್ತು ಚರಂಡಿದು ಏನು ಬಂದದ್ದೆಲ್ಲ ನಾವು ಬಂದದ್ದು ಯಾವುದೋ ಏನು ಇಟ್ಕೊಂಡೇ ಇಲ್ರಿ. ಯಾರು ಎಲ್ಲ ಮನೆಗಳದವ್ರದ್ದು ಎಲ್ಲ ಕ್ಲಿಯರ್ ಐತ್ರಿ. ಆದ್ರೆ ಬಂದು ಯಾರು ಏನು ವಿಚಾರ ಮಾಡೋದಿಲ್ರಿ. ಮತ್ತೆ ಬೇರೆ ಏನು ಸಮಸ್ಯೆ ಅದಾವ್ರಿ? ಡ್ರೈನೇಜ್ ಮಾಡಿ ಹೋಗ್ಯಾರ್ರಿ. ಅವು ಏನು ಒಬ್ರು ಬಂದು ಇರ್ತದೆಲ್ಲ ಇದು ರೋಡ್ ಹಾಕಿದ್ರೆ ಸ್ವಚ್ಛ ಆಕೈತ್ರಿ ಅದು. ಮತ್ತು ಅದು ಒಬ್ಬೊಬ್ರು ಪೈಪ್ ಲೈನ್ ಸರಳ ಕೊಟ್ಟಾರ, ಒಬ್ಬೊಬ್ರು ಅಂಜಿ ಕೊಟ್ಟೇ ಇಲ್ರಿ. ಅವ್ರು ಬಂದು ಯಾರು ಹೇಳೋದು ಇಲ್ರಿ ಇಲ್ಲಿ. ಇದು ಹಿಂಗೆ ನೀವು ಮಾಡ್ರಿ, ಇದು ಎಲ್ಲ ನಾವು ಚಾಲೂ ಮಾಡೇವಿ, ನೀವೆಲ್ಲರೂ ಸರಿಯಾಗಿ ಇದನ್ನ ವ್ಯವಸ್ಥೆ ಸರಿ ಇಟ್ಕೋರಿ ಅಂತ ಯಾರು ಬಂದು ಹೇಳಕ್ಕೆ ತಯಾರಿಲ್ರಿ. ಬರೀ ಯಾರೇ ಒಂದಿಬ್ರು ಸರ್ವೇದವ್ರು ಹುಡುಗಿಯರು ಬರ್ತಾರ್ರಿ. ಬರೀ ಇದ್ರದ್ದು 1000 ರೂಪಾಯಿ ತುಂಬ್ರಿ, ಇದು ಡ್ರೈನೇಜಿನ ಸಲುವಾಗಿ 1000 ರೂಪಾಯಿ ತುಂಬ್ರಿ ತಿಟ್ಟೆ ಹೇಳ್ತಾರ್ರಿ. ಆದ್ರೆ ಇದು ಯಾರು ಕೇರ್ ಮಾಡಂಗಿಲ್ರಿ. ನಮ್ಮ ಓಣಿದು ನಿಮ್ಮ ಕಾರ್ಪೊರೇಟರ್ ಅವ್ರಿಗೆ ಹೇಳಿರಿ? ಎಲ್ಲ ಹೇಳಿವ್ರಿ. ಇದು ಬಂದು ನೋಡ್ರಿ ಸರ್, ಇದು ಏನಾರು ವ್ಯವಸ್ಥೆ ಮಾಡ್ರಿ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಾರ್ರಿ. ಮತ್ತು ಮನೆ ಹತ್ನಾಳ್ ಗೌಡ್ರು ಕರೆದಿದ್ರಿ 1 ನಂಬರ್ ವಾರ್ಡ್ನವ್ರು ಎಲ್ಲರೂ ಬರ್ರಿ ಅಂತ ಹೇಳ್ರಿ. ಅವ್ರಿಗೂ ಹೋಗಿ ಹೇಳಿವ್ರಿ. ಮರ್ದಿವ್ಸ ಬಂದು ನೋಡಿ ಹೋದವ್ರು ಹೊಳಿ ಬಂದಿಲ್ರಿ. ಇದು ಆನಂದ್ ದುಮಾಳೆ ಅವ್ರ ಏರಿಯಾದಾಗ ಐತಿ, ಅವ್ರು ಮಾಡ್ತಾರೆ ಹೇಳ್ರಿ ತಿಟ್ಟ ಹೇಳಿ ಹೋಗ್ಬಿಟ್ರಿ ಅವ್ರು. जो आप देख रहे हैं, जब से यहाँ पर प्लाट बने हुए हैं, घर बने हुए हैं, तब से लेकर ये एनए प्लाट है, नॉन एग्रीकल्चर एनए प्लाट है। यहाँ पर जो प्लाट लेकर जो घर बनाए लोग, उस वक्त से यहाँ पर रोड नहीं। आप देख सकते हैं कि ये पूरा कच्चा रास्ता है। यहाँ पर भी रोड आता है, इनके कहने के मुताबिक ये भी रोड आता है। यहाँ आपको नीचे नज़र आ रहा है सीसी रोड नज़र आ रहा है, जो वहाँ से ये रोड कटवा है और वहाँ कंटिन्यूशन ये यहाँ से पूरा यहाँ तक ये जो रोड आता है। लेकिन इन्होंने यहाँ के एमएलए बीजापुर नगर के एमएलए साहब से भी गुहार लगाई, कारपोरेटर साहब से भी गुहार लगाई, लेकिन अब तक इनकी कोई सुनने वाला नहीं है। आइए इन्हीं से पूछते हैं। 10 साल से बहुत तकलीफ उठा, सब जगह घूम के एमएलए जगह घूम के मेंबर को दिया गया, अभी तक उन्होंने आए भी नहीं। क्या नहीं, एक 100 साल बूढ़ी यहाँ से आने का तो ध्यान करती आती है। ऐसा रोड बने यहाँ पे
मेहरबानी करके यहाँ थोड़ा क्या है पूरा पुटंदा पड़ती है रात के 1 बजे 2 बजे तक यहाँ जाओगे तो जाते नहीं। पुलिस लोग को बताती भी एक 8 दिन छोड़ती भी 8 दिन बैठने चालू करती हूँ। इसलिए जब मेहरबानी करके जब पुलिस के वैन का भी एक व्यवस्था करो। और यहाँ थोड़ा चेंबर है सर, पूरा चेंबर के पैंप वहाँ छोड़ी पूरा अंदर। इसलिए यहाँ क्या औरतें रात में घूमने के लिए डरती हैं। यहाँ पे दिन का डरती है, रात में क्या हो तो आते नहीं। प्लाट हो को कितने साल हुआ? ये 15 साल था सर। 15 हाँ साल से रोड नहीं बना? नहीं रोड बने नहीं सर। 5 साल के बाद आती हैं, 5 साल के बाद आपको पाँव पड़ते हैं। हमें 5 साल तक उन्हें पाँव पड़ते बैठना उनके क्या साहब। इसलिए हर एक लाभ आते, हर एक लाभ जाते, क्या भी काम करने तैयार नहीं होने। वहाँ घर में गए तो कुर्सी पड़ती, नीचे तक बाहर तक नहीं आते। हम बात करे थे कार में बैठे, इसलिए यहाँ कार लेकर आती लेकिन देखो जाती वापस जाकर पड़ती हूँ। इसलिए हमें बहुत तकलीफ हो रही है सर। मेहरबानी करे क्या है थोड़ा काम करके दिया तो बहुत शुक्रिया अदा करता हूँ। 1994 ಅವಾಗಿನಿಂದ ನಾನು ಇಲ್ಲಿ ಮನೆ ಮಾಡಿದ್ದೀನಿ. ನಾನೇ ಫಸ್ಟ್ ಮನೆ ನೆಹರು ನಗರ ಇದೆ, ಆಚೆ ಕಡೆ ಸೈಡ್. ಇನ್ನೂವರೆಗೆ ಒಟ್ಟು ರೋಡ್ ಆಗಿಲ್ಲ. ಬಸವನಗೌಡರಿಗೆ ಮೆಮೋರಿಯಲ್ ಕೊಟ್ಟಿವಿ, ಇಲ್ಲಿ ಸತ್ಕಾರ ಮಾಡಕಾರ ಕೊಟ್ಟಿವಿ, ಅಪ್ಪು ಪಟ್ಟಣ ಶೆಟ್ಟಿಯವ್ರಿಗೆ ಕೊಟ್ಟಿವಿ, ಆನಂತರ ಭಾಗವಾನ್ ಅವ್ರಿಗೆ ಕೊಟ್ಟಿವಿ, ದುಮಾಳಿ ಅವ್ರಿಗೂ ಕೊಟ್ಟಿವಿ. ಎಲ್ಲ ಬರೆದು ಕೊಟ್ಟರು ಇನ್ನೂವರೆಗೆ ರೋಡ್ ಇಲ್ಲ ಆಗಿಲ್ಲ. ಇಲ್ಲೇ ಮಗ್ಗಲಾಗ್ಯಾವ. ಮತ್ತು ಎಣ್ಣೆ ಪ್ಲಾಟ್ ಬಿಟ್ಟು ಗುಂಟಾ ಪ್ಲಾಟ್ದಾಗ ರೋಡ್ ಆಗ್ಯಾವ, RCC ರೋಡ್ ಆಗ್ಯಾವ. ಇಲ್ಲಿ ನಮ್ದು ಒಟ್ಟು ಡಾಂಬರ್ ರೋಡ್ ಸಹಿತ ಇಲ್ಲ. ಈ ರೋಡ್ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದ್ರೆ ನಾವು ಮತ್ತೆ ಮ್ಯಾಲೆ 24 ತಾಸು ಕನೆಕ್ಷನ್ ಮಾಡಿದ್ದಾರೆ. ರೋಡ್ ಮಾಡಿಲ್ಲ. ಆ ಡ್ರೈನೇಜ್ ಕನೆಕ್ಷನ್ ಕೊಡಬೇಡ್ದು. ಅದು ಬರೀ ರೊಕ್ಕ ತುಂಬರ್ದು ಹೇಳ್ತಾರೆ, ಚಾಲೂ ಮಾಡೋಲ್ಲ ಬಿಡಲ್ಲ. ಅದು ನೀರೆಲ್ಲ ಹೊರಗೆ ಹೋಗ್ಲತ್ತಾವ ಭಾಳಷ್ಟು. जो अब तक वहाँ पर रोड नहीं हुई है, अभी जब हम वहाँ पर आपको बताएं पूरी तरह से जिस हालत में वो लोग प्लाट खरीदे हैं, अब तक भी वो रोड उसी हालत में है। न अब तक न वहाँ पर रोड बनी है, न कंक्रीट रोड बनी है, न टार रोड बना है। और इसी के पीछे ये दूसरी लाइन है, ये दूसरी लाइन भी आप देख सकते हैं यहाँ पर है। यहाँ पर भी जो है रोड नहीं हुआ, सिर्फ ड्रेनेज नज़र आ रहे हैं। और ये ड्रेनेज का पानी पूरा यहाँ पर आकर जमा होता है। इससे जो है लोगों को यहाँ पर काफ़ी दुश्वारियाँ हो रही हैं और काफ़ी लोग इससे आतंक लोगों में एक आतंक है कि यहाँ से जो है गंदा पानी रुकता है और मलेरिया बीमारी फैलने का अंदेशा भी यहाँ पर है। आइए इन्हीं से पूछते हैं। ये गटर सर, इसके लिए मच्छर होते हैं घर पे। क्या बोला सर, ऐसा होगा तो क्या कुछ कर नहीं सकते। उसके बारे में लाइट भी नहीं है यहाँ पे। ये सामने जो लाइन दिख रही है रोड, कभी हुआ था क्या? ये नहीं हुआ सर, अभी तक नहीं हुआ सर। इसके लिए मच्छर आते हैं घर पे, ये क्या कर नहीं सकते। इसके बंद करने के लिए आप ही को ये करिए। ಎಣ್ಣೆ ಪ್ಲಾಂಟ್ ಇದೆ, ಸ್ವಂತ ಮನೆ. 8 ವರ್ಷ ಆಗೈತಿ ಇಲ್ಲಿ ಬಂದು. 8 ವರ್ಷದಿಂದ ರೋಡ್ ಇಲ್ಲ, ಏನೂ ಇಲ್ಲ. ಹುಡುಗರು ಅಂತೂ ಎಷ್ಟು ತಡ ಬಿದ್ದೆದ್ದಾಳ್ತಾವೋ. ಆಮೇಲೆ ಬೈಕುಗಳಂತೂ ಬಿದ್ದು ಎದ್ದಾಳ್ತಾರೆ ನೋಡಿ. ಹಿಂಗೆ ತಿರ್ಕೋಬೇಕಾದ್ರೆ ಬೀಳದೆ ಎಷ್ಟೋ ಸರಿ ಬಿದ್ದೆದ್ದು ಕಾಲುಗಳು ಗಾಯ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಬರೋಕೆ ಮುಂಚೆ ರೋಡ್ ಇತ್ತೇನ್ರಿ? ಇಲ್ರಿ, ಹಿಂಗೆ ಐತ್ರಿ. ನಾವು 8 ವರ್ಷ ಆಗೈತಿ ಇಲ್ಲಿ ಬಂದು. 8 ವರ್ಷದಿಂದಲೂ ಹಿಂಗೆ ಐತ್ರಿ. ಅದಕ್ಕೆ ಮುಂದೆಲ್ಲೂ ಹಿಂಗೆ ಐತ್ರಿ, ಕಲ್ಲು ಗುಂಡೆ ಎಲ್ಲನ. ಇನ್ನೂರಿಗೆ ರೋಡೇ ಹಾಕಿಲ್ರಿ. ಯಾವಾಗ ಪ್ಲಾಟ್ ಹಾಕ್ಯಾವ ಅದ್ರಲ್ಲಿ ರೋಡೇ ಹಾಕಿಲ್ರಿ. ಎಲೆಕ್ಷನ್ ಬರ್ತಾರೆ, ಓಟ್ ಮಾತ್ರ ತಗೊಳ್ತಾರೆ, ಇನ್ ಮಾತ್ರ ಹಾಕಂಗಿಲ್ಲ. ರೋಡ್ ಕಾರ್ಪೊರೇಟರ್ಗೆ ಅವ್ರಿಗೆ ಕಂಪ್ಲೇಂಟ್ ಹೇಳಿರಿ ಇಂತ ರೋಡ್ ಎಲ್ಲ ಹೇಳೈತ್ರಿ, ಎಲ್ಲಾರ್ಗು ಹೇಳೈತಿ, ಎಲ್ಲ ಕಂಪ್ಲೇಂಟ್ ಮಾಡೈತಿ, ಅಪ್ಲಿಕೇಶನ್ ಕೊಟ್ಟೈತಿ, ಎಲ್ಲ ಮಾಡೈತಿ, ಯಾರು ಮಾಡಲ್ರಿ. ಇದು ಮಹಾನಗರ ಪಾಲಿಕೆ ಅದೇ ಇಲ್ಲ, ಅದು ರೋಡ್ ಯಾಕಾಗಿಲ್ಲ ಅಂತ ಕೇಳೋದು. ಎಷ್ಟು ವರ್ಷದಿಂದ ಆಗಿಲ್ರಿ ಇದು ಭಾಳ ವರ್ಷ ಐತ್ರಿ. ನಾವೇ ಬಂದು 24-25 ವರ್ಷ ಆಯ್ತು. ಇನ್ನೂರಿಗೆ ರೋಡೇ ಇಲ್ಲ. ಗಾಡಿ ಅಡ್ಡಾಡೋದು, ಮಕ್ಕಳು ಅಡ್ಡಾಡೋದು ಭಾಳ ತೊಂದ್ರೆ ಅದು. ರೋಡ್ ಬರ್ಬೇಕ್ರಿ ಇಲ್ಲಿ. ಭಾಳ ದಿವಸ ಐತೆ ಅದು ರೋಡ್ ಆಗಿಲ್ಲ. 8-10 ವರ್ಷ ಮುಂದಾಯ್ತ್ರಿ. ನಾವು 20 ವರ್ಷ ಐತ್ರಿ. 20 ವರ್ಷ ಐತ್ರಿ. ರೋಡೇ ಇಲ್ಲೇ ಇಲ್ಲದು, ರೋಡೇ ಹಾಕೇ ಇಲ್ಲ. ಬರ್ತಾರ್ರಿ, ಒಂದು ರೋಡ್ ಮಾಡ್ತೀನಿ ಅಂತ ಹೇಳ್ತಾರ. ಆ ರೋಡ್ನು ಆಗಿರ್ತೈತಿ, ಮತ್ತು ಹಾಗೆ ರೋಡ್ ಆದವ್ರಗತ್ಲೆ ಆಗ್ತಿರ್ತೈತಿ. ಆಮೇಲೆ ಮತ್ತೆ ಹಾಗೆ ವಾಪಸ್ ಅದೇ ಇರ್ತೈತ್ರಿ, ಅದೇ ಹಾಡ. ಒಂದ್ಸಲನೇ ರೋಡ್ ಇಲ್ಲೇ ಆಗೇ ಇಲ್ರಿ. ಒಂದು ಬರ್ತೀನಂತ ಬಂದಿರ್ತಾರ, ಆದ್ರೆ ಆಗಿಲ್ಲ ಒಂದು ಸಲ್ತಿ. ರೋಡ್ ಮಾಡ್ತೀನಂತ ಬಂದಿರ್ತಾರ, ಬಟ್ ಆಗಿಲ್ಲ ಒಂದು ಸಲ. ಎಲೆಕ್ಷನ್ ಟೈಮಿಗೆ ಬಂದಿರ್ತಾರೆ, ಬರೋದೇ ಇಲ್ಲ ಮತ್ತೆ. तो बीजापुर महानगर पालिका के वार्ड नंबर 1
जिसके कारपोरेटर हैं आनंद धुमाले, और ये सिद्धार्थ स्कूल जो NA प्लॉट है, ये लाइन नंबर 1 और ये लाइन नंबर 2 है। यहाँ के लोगों की समस्या ये है कि जब से प्लाट यहाँ पर घर बनाए हैं लोग, जब से प्लाट ख़रीदे हैं तब से लेकर आज 24 साल का अरसा हुआ। इनके कहने के मुताबिक अब तक जो है महानगर पालिका की ओर से किसी किस्म का भी यहाँ पर रोड नहीं डाला गया, ना टार रोड डाला गया, ना तो CC रोड डाला गया। वैसे तो शहर बीजापुर में हर कोने कोने में, कूचे कूचे में CC बेड डाला गया है, लेकिन क्या बात है कि इसी 2 लाइन में, नंबर 1 लाइन उधर है और 1 लाइन इधर है, अब तक यहाँ पर जो है CC बेड नहीं डाला गया। ये एक बहुत बड़ा सवाल यहाँ पर बना हुआ है इन लोगों में, और इन लोगों के कहने के मुताबिक उन्हें ये शक हो रहा है कि इनके ये जो 2 लाइन है नहनूर नगर में, लाइन नंबर 1 और लाइन नंबर 2 सिद्धार्थ स्कूल रोड, ये 2 लाइन जो है यानी प्लाट महानगर पालिका के व्याप्त में आते हैं या नहीं, ये एक बहुत बड़ा सवाल वो अपने आप से पूछ रहे हैं। कैमरामैन सोहेल के साथ मैं खुर्शीद आलम, B न्यूज़ नेशन बीजापुर। ಹಲೋ, ಆನಂದ್ ದುಮಾಳೆ ಅವರು. ಹೇಳಿ ಸರ್. ಸರ್, B ನ್ಯೂಸ್ ನೇಷನ್ನಿಂದ ಖುರ್ಷಿದ್ ಆಲಂ ಮಾತಾಡೋದು. ನಮಸ್ಕಾರ ಸರ್, ಹೇಳಿ. ಸರ್, ಇದು ಈಗಾಗಲೇ ನಮಗೆ ನಿಮ್ಮ ವಾರ್ಡ್ ನಂಬರ್ 1 ನೆಹರು ನಗರ್ ಸಿದ್ಧಾರ್ಥ ಸ್ಕೂಲ್ ಹತ್ರ ಅದು ಒಂದು NA ಪ್ಲಾಟ್ ಅದಾವ. NA ಪ್ಲಾಟ್ ಅಲ್ಲಿ ಮನಿ ಅದಾವ, 2 ಲೈನ್ ಅದಾವ. ಅದು 2 ಲೈನ್ ಆಗಿ ಇನ್ನೂವರೆಗೆ ರೋಡ್ ಹಾಕಿಲ್ಲ. ಈಗ ನಮ್ಗೆ ಕಾಲ್ ಮಾಡಿ ಕರ್ಸಿದ್ರು, ಅವ್ರ ಸಮಸ್ಯೆ ಹೇಳಿದ್ರು. ಡ್ರೈನೇಜ್ ಆಗ್ಯಾವ, 24x7 ಪೈಪ್ ಲೈನ್ ಹಾಕ್ಯಾವ. ಇನ್ನೂರಿಗೆ 24 ವರ್ಷ ಆಯ್ತು, ಇನ್ನೂರಿಗೆ ಅಲ್ಲಿ ರೋಡೇ ಹಾಕಿಲ್ಲ. ಅಂದ್ರೆ ನಿಮ್ ಗಮನಕ್ಕೆ ತಂದಿದ್ರಂತ, ಮತ್ತೆ MLA ಅವ್ರಿಗೆ ಗಮನಕ್ಕೆ ತಂದಿರಂತ, ಇನ್ನೂರಿಗೆ ಯಾಕೆ ಆಗಿಲ್ಲ ಸರ್? ಯಾಕೆ ಹೇಳಿದಾರೆ? ಪಬ್ಲಿಕ್ ಹೇಳಿದಾರೆ. ಪಬ್ಲಿಕ್ ಹೇಳ್ತಾರ. ಈಗ ನೋಡಿ ಸರ್, ಈಗ ನನ್ನ ಕಡೆ ಎಲ್ಲಾ ಫೋಟೋ ಇದಾವ. ಒಂದು ನಾನು ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಯಾವಾಗ ರೋಡ್ ಆಗಿದ್ವಿ, ಯಾವಾಗ ರೋಡ್ ಆಗಿಲ್ಲ. ಆಮೇಲೆ ರೋಡ್ ಬಂದವ ನಾನೇ, ಡ್ರೈನೇಜ್ ಮಾಡ್ದವ ನಾನೇ, 24x7 ಬಂದವ ನಾನೇ. ಬರೋಬರ? ಈಗ ಅದ್ರೊಳಗಡೆ ಈಗ ಯಾವ ರೋಡ್ ಆಗಿಲ್ಲ ಬೇಕಲ್ಲ, ನಮ್ಮ ಇದ್ರ ಪಾರ್ಟಿ ಇರ್ಬೋದು, ಯಾರಪ್ಪ ನಮ್ಮ ಪಾರ್ಟಿ ಗೊತ್ತಿಲ್ಲ, ಅವರು ಈ ರೋಡ್ ಕಡಿಸ್ಬೇಕಂತ ಮಾಡಿರ್ತಾರೆ ಮೊದಲೇಕ ಅವರು. ಮತ್ ನಮ್ ಕಡೆ ಅದು ಕೂತಿದ್ವಿ, ಎಲ್ಲಿ ನಾವು ರೋಡ್ ಮಾಡಿದ್ವಿ, ಏನ್ ಹೇಳತ್ತಿಲ್ಲ, ಅದೇ ಸ್ಕೂಲ್ ಮುಂದೆ ಇದು ಮಾಡಿದ್ವಿ, ನಾವು ಫೋಟೋ ಇದ್ದಾವೆ ರೋಡ್ ಮಾಡಿದ್ವಿ. ನಮ್ಗೆ ವಾಟ್ಸಪ್ ಹೋಗ್ತೀನಿ ಬಂದೆ. ಎರಡನೇದು ಫಸ್ಟ್ ಲೈನ್ ರೋಡ್ ಮಾಡಿದ್ವಿ, ಮುಂದೆ UD ಲೈನ್ ಆಗಿದ್ದಿಲ್ಲ, ಈ ಲೈನ್ ಮಾಡಿದ್ವಿ. ಯಾವಾಗ ಮಾಡಿದ್ವಿ? ನಾನು ಹೇಳ್ತೀನಿ ನಿಮ್ಗೆ ಎಲ್ಲ ಎಷ್ಟು ಕೆಲಸ ಮಾಡಿದ್ವಿ, ಎಷ್ಟು ರೋಡ್ ಮಾಡಿದ್ವಿ, ಎಷ್ಟು ಪರ್ಸೆಂಟೇಜ್ ಮಾಡಿದ್ವಿ ಹೇಳ್ತೀನಿ. ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಡೀಟೇಲ್ಸ್ ಇದೆಲ್ಲ. ಸೆಕೆಂಡ್ ಆಮೇಲೆ 24x7 ಮಾಡಿದ್ರು, ಅವಾಗ ಹೊಟ್ಟಿದ್ವಿ. ಅವಾಗ ನಾನು ಅವ್ನು ಅವ್ರಿಗೆ ಹೇಳಿದ್ರು, ಬಂದು ನೀವು ಸರ್ ಅದು ಬಂದು ಮಾಡಿ ಹೇಳ್ತೀವಿ. ಅದೇ ಅವ್ರ ಇದು ಹೋಗಿದ್ವಿ, ಅವ್ರು ಯಾರು ಮಾಡಿರ್ತಾರಲ್ಲ ಅವ್ರೊಳಗೆ ಇದು ಹೋಗಿದ್ವಿ, ಸೆಂಟ್ರ್ ಒಳಗಡೆ ಅವ್ರು ರೋಡ್ ಮಾಡ್ಕೊಳ್ಬೇಕಂತ ಇದ್ವಿ. ಈಗ ನಿಮ್ಮ ಮೇಲೆ ಬಂದಿರೋ ಬಂದು ಸರ್ ಎಲ್ಲಿ ಅಂತೇಳಿ ಅವರು ನಮ್ ಕಡೆ ಕೇಳ್ಕೊಂಡ್ರು, ನಾವು ಮಾರ್ಕಿಂಗ್ ಮಾಡಿ ಕೊಟ್ಟಿದ್ವಿ. ಇವರು ಮೊನ್ನೆ ಒಂದು ಕೆಲಸ ಒಂದು ಸಭೆ ಇತ್ತು, MLA ಅವರು ಒಂದು ಸಭೆ ತೊಗೊಂಡಿದ್ರು. ಇಲ್ಲಿ 34 ನಂಬರ್ ವಾರ್ಡ್ ಒಳಗಡೆ ಅಲ್ಲಿ ಹೋಗಿ ಇವರು ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಅವ್ರು ಮಾಡಿ ನಾನು ಅಂತ ಮಾಡಿ 2 ತಿಂಗಳು ಈ ರೋಡ್ ಮಾಡಂತ ಹೇಳಿದಾರೆ. ಅವ್ರಿಗೆ ರೋಡ್ ಯಾಕೆ ಮಾಡಿಲ್ಲ, MLA ಅವ್ರ ಕಡೆ ಮಾಡಿಲ್ಲ, ಮಾಡ್ಬೇಕಂತ ಒಂದು. ಯಾಕಂದ್ರೆ ನಾ ಮಾಡ್ತೀನಿ ಹೇಳಿದೆ ಅವ್ರಿಗೆ, ನಾ ಮಾಡ್ತೀನಿ ಅಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ. ಯಾಕಂದ್ರೆ ನಾ ಮಾಡ್ಬೇಕಂದ್ರೆ ನಾ ಎಲ್ಲ ಕಂಪ್ಲೀಟ್ 24x7 UD ಲೈನ್ ಆಮೇಲೆ ಎಲ್ಲ ಆದ್ಮೇಲೆ ನಾ ಮಾಡ್ತೀನಿ. ಯಾಕಂದ್ರೆ ನಾ ಮಾಡಿದ್ಮೇಲೆ ಮತ್ತೆ ಹಟ್ಬೇಕಲ್ಲ ರೋಡ್, ಮಾಡೋದು ಯಾರು ನಾವು ಮಾಡ ಹೀಗಪ್ಪ. ಒಂದೇ ಸಿದ್ಧಾರ್ಥ ಸ್ಕೂಲ್ ರೋಡ್ ಒಂದೇ ನಾನು ಮಾಡಿಲ್ಲ, ಒಂದು ವಾರ್ಡ್ ದೊಡ್ಡದಿದೆ. ಈಗ ನಾ ಎಲ್ಲಾ ವಾರ್ಡ್ ಎಲ್ಲಾ ಕಡೆ ಪಬ್ಲಿಕ್ ಹೇಳ್ತಾರೆ, ನಗರ ಕೊಡ್ತೀವಿ. ಕೆಲವು ಮಂದಿ ವಿರೋಧ ಮಂದಿ ಹೇಳ್ಬೋದು, ಬಟ್ ನಾ ಅದು ಹೋಗಲ್ಲ. ಬಟ್ ಆದ್ರೂ ನೀವು ನಾ ಪ್ರೂಫ್ ಕೊಡ್ತೀನಿ, ಅದು ಅಲ್ಲಿ ಯಾವಾಗ ರೋಡ್ ಮಾಡಿದ್ವಿ ಯಾವಾಗ ಮಾಡಿದ್ವಿ ಅಂತೀವಿ. ಈಗ ರೋಡ್ ಟೆನ್ಷನ್ ಇದೆ, ಮಿನಿಮಮ್ ಒಂದು 50 ಲಕ್ಷಕ್ಕೆ ಟೆನ್ಷನ್ ಇದೆ. ಈಗ ನಾವು ಅದು ಲಾಸ್ಟ್ ಟೈಮ್ ಅವಾಗ ಇದು ಮಾಡಿದ್ವಿ, ಏನಂದ್ರೆ CC ಮಾಡೋರಿಗೆ. ಈಗ ಆಮೇಲೆ CC ಮಾಡ್ಬೇಕು, ಅವರು CC ಮಾಡಬೇಕಿತ್ತು, CCನ ಮಾಡಿಲ್ಲ. ಯಾಕಂತಂದ್ರೆ ಅನುಮತಿ ಕೊಟ್ಟಿಲ್ಲ. ಈಗ ರೀಸೆಂಟ್ ಆಗಿ ಅನುಮತಿ ಕೊಟ್ಟಿದ್ದಾರೆ, ಆಯ್ತು ಯಾವ್ಯಾವ ಸೆಂಟರ್ ಇದೆ ಮಾಡಿ ಅಂತೇಳಿ. ಈಗ ಮಾಡತ್ರ ಮೊನ್ನೆ ಕಾಂಟ್ರಾಕ್ಟರ್ ನಾವು ಮನೆಯಾರ ಅಂತೇಳಿ ಕಾಂಟ್ರಾಕ್ಟರ್ ಇದ್ದಾನೆ, ಅವಾಗ 50 ಲಕ್ಷಕ್ಕೆ ಟೆನ್ಷನ್ ಆಗಿದೆ, ಅವ್ರು ಮಾಡ್ಕೊಂತ ಹೇಳಿದಾರೆ. ಇವತ್ತು ನಿನ್ನ ಕರೆಸ್ಕೊಂಡು ಬಂದು ತೋರಿಸಿ ಮಾಡಿ ಆಗಿಲ್ಲ ರೋಡೇ ಆಗಿಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ತಪ್ಪು. ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ
ನಾನು ನೋಡ್ಬೇಕಾಗಿದ್ದೀನಿ ಯಾವಾಗ ರೋಡ್ ಆಗಿದೆ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಬಟ್ ಆದ್ರೂ ಇವ್ರು ಈ ರೀತಿ ಹೇಳ್ತಾರೆ ಅಂದ್ಮೇಲೆ ನನಗೆ ಗೊತ್ತಾ ಇಲ್ಲ. ನೋಡೋಣ ನಮ್ಮ ಕೆಟಗರಿ ಎಷ್ಟು ರೋಡ್ ಅವು ಇಲ್ಲ ಅದು ಮಾಡೇ ಮಾಡ್ತೀವಿ ನಾವು. ಅದ್ರೊಳಗ ಅದು ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಅಂತ ಹೋಗ್ತೇವೆ ನಾವು. ಯಾಕಂದ್ರೆ ಇದಕ್ಕೆ ರೋಡ್ ಆಲ್ರೆಡಿ ಮಾಡ್ಬಿಟ್ಟಿವಿ. ಈಗ ವಾರ ದೊಡ್ಡದ್ರಿಂದ ಎಲ್ಲ ಜನ ಸಮಸ್ಯೆ ಸಾಲ್ವ್ ಮಾಡಬೇಕಲ್ಲ, ನಮ್ಮಿದ್ರೆ ಮಾಡಕ್ಕಾಗಲ್ಲ. ಸರ್ ಅವ್ರದ್ದು ಕಂಪ್ಲೀಟ್ ಏನು ಈಗ ಎನೆ ಪ್ಲಾಟ್ ನಲ್ಲಿ ಮನಿ ಮಾಡಿದ್ದು 2 ಲೈನ್ ಅದಾವ. ಗುಂಟಾ ಪ್ಲಾಟ್ ನ ಎಲ್ಲಾ ಕಡೆ ಸಿಸಿ ಬೆಡ್ ಅದು ಆಗ್ಯಾವ. ನಮ್ ಎನೆ ಪ್ಲಾಟ್ ಇದ್ರ ಸುಧಾ ನಮ್ಗೆ ಇನ್ನೂವರೆಗೆ ರೋಡ್ ಹಾಕಿಲ್ಲ ಅಂತ ಅವ್ರದ್ದು ಒಂದು ಕಂಪ್ಲೇಂಟ್. ಈ ಗವರ್ಮೆಂಟ್ ಅದು ಅವರು ಸಿದ್ಧಾರ್ಥ ಏನ್ ಲೈನ್ ಬರ್ತೀಯಲ್ಲ ಅದು ಮೇನ್ ಲೈನ್ ಇದೆ. ಟೋಟಲಿ ನಮ್ ನೆಹರು ನಗರ, ಆಮೇಲೆ ಇದು ಯಾವ್ದು ವಿಶಾಲ್ ನಗರ ಎಲ್ಲ ಕೂಡ ಒಂದೇ ಬ್ಲಾಕ್ ಬರ್ತಿದೆ. ಅದು ಲೈನ್ ಆಫ್ ಬ್ಯಾಕ್ಟಿಂಗ್ ಆಗಿದೆ. ಅದು ವಾಟ್ಸ್ಆಪ್ ಚೆನ್ನಾಗಿತ್ತು. ಅದು ಹೈಟ್ ಮೇಲೆ ಬಟ್ಟು ಇದು ಕೆಳಗಡೆ ಬಂದು ಒಂದು ಲೈನ್ ಬರೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಅರ್ಥ ಆಗಿಲ್ಲ. ಈಗ ನಾವು ಲೈನ್ ಕ್ಲಿಯರ್ ಆಗಬೇಕಲ್ಲ, ಎಲ್ಲರ ಮನೆ ಡ್ರೈನೇಜ್ ಆಗಿದೆ. ಫಸ್ಟ್ ಇಂಪಾರ್ಟೆಂಟ್ ಅವ್ರೇ ಹೇಳ್ತಾರೆ ಏನು ನೋಡ್ಬೇಕ್ರಿ ಡ್ರೈನ್ ಮಾಡಬೇಕಲ್ಲ. ಡ್ರೈನ್ ಮಾಡೋಣ ಹಿಂಗ್ ಆಯ್ತಂದ್ರೆ ರೋಡ್ ಮಾಡತ್ತೆ ಸರ್. ರೋಡ್ ಮಾಡೋಣ ಲೈಟ್ ಹಾಕತ್ ಹೇಳ್ತಾರೆ. ಈಗ ಜನಕ್ಕೆ ಅಭಿಪ್ರಾಯ ಕಾಣಿಸ್ತೀವಿ ನೀವು ಮಾಡ್ತೀವಿ ಅವ್ರು ಹೇಳ್ತಿಲ್ಲ. ನಮಗೂ ಟೆನ್ಷನ್ ಬೇಕಲ್ಲ ಸರ್. ನಾನು ಒಂದು ಫಾರ್ವರ್ಡ್ ನಾನು ಅಂದ್ರೆ ಬೇಕಾದಷ್ಟು ಮಾಡ್ಬೋದು ಅವರು. ನನ್ನ ಕಡೆ ಕೆಪಾಸಿಟಿ ಎಷ್ಟಿದೆಯಲ್ಲ ನಾನು ಮಾಡಿ ಎಲ್ಲರಿಗೂ ಹಾಕೊಳ್ಬೇಕಲ್ಲ. ಎಷ್ಟು ಕೆಲಸ ಆಗಿದೆ ಅಷ್ಟು ಮಾಡ್ಬೇಕಲ್ಲ. ಇದು ಆಲ್ರೆಡಿ ಆಗಿದೆ. ಬಟ್ ಇವ್ರು ಈ ರೀತಿ ಹೇಳ್ತಾರೆ ಅಂದ್ಮೇಲೆ ನನಗೂ ಯಾಕೋ ಸರಿ ಆಗ್ತಾ ಇಲ್ಲ. ನಾನು ವೆರಿಫಿಕೇಶನ್ ಮಾಡ್ತೀನಿ. ಅದು ಅಕಸ್ಮಾತ್ ಅಲ್ಲಿ ರೋಡ್ ಜರುಗಿತ್ತಂದ್ರೆ ಮಾಡೇ ಮಾಡ್ತೀನಿ. ಆಮೇಲೆ ಇಲ್ಲಪ್ಪ ಇಲ್ಲ ಆಲ್ರೆಡಿ ಕಡೆ ರೋಡ್ ಆಗಿತ್ತಂದ್ರೆ ಮಾಡ್ಬೇಕು ಮಾಡಬೇಡ ವಿಚಾರ ಮಾಡ್ತೀನಿ. ಎಲ್ಲಿ ಮಾಡಬೇಕು ಎಲ್ಲಿ ಇಲ್ಲ ಅನ್ನೋದು ನನಗೆ ಗೊತ್ತಿದೆ, ಮಾಡ್ತೀನಿ. ಇವ್ರು ಈ ರೀತಿ ಬಂದು ನಿಮ್ಗೆ ಬೀರು ಕೊಟ್ಟು ನಾ ಏನ ಕೆಲಸ ಮಾಡ್ಲತ್ತೀವಿ ಕೊಟ್ರಲ್ಲ, ಅದು ನನ್ನ ಕಡೆ ರಿಪೋರ್ಟ್ ಇದೆ, ನನ್ನ ಕಡೆ ಫೋಟೋಸ್ ಇದಾವ, ನಾನು ಕೊಡ್ತೀನಿ ನಿಮ್ಗೆ. ನೀವು ನೋಡ್ಕೊ ಅದು ರೋಡೇ ಮಾಡೋದ್ರೆ ನಾಳೆ ನಾನು ರಾಜೀನಾಮೆ ಕೊಡ್ತೀನಿ. ರೋಡ್ ಮಾಡ್ತೀರಿ ಬೇಗ ಮಾಡ್ತಿ ಅವ್ರು ಪರಿಹಾರ ಮಾಡ್ತೀರಿ? ಇಲ್ಲ ರೋಡೇ ಮಾಡಿಲ್ಲ ಅಂತ ಅವ್ರು ಹೇಳಿದ್ರಂದ್ರೆ ನಾನು ನಾಳೆ ಮುಂಜಾನೆ ನಂದು ರೆಸಿಗ್ನೇಷನ್ ಕೊಡ್ತೀನಿ. ಮಾಡಿಲ್ಲ ಸರ್ ನಾವು ಅಲ್ಲೇ ಖುದ್ದು ಹೋಗಿದೀವಿ, ನಾವು ಕ್ಯಾಮ್ರಾ ಮಾಡಿವಿ, ರೋಡೇ ಆಗಿಲ್ಲ ಸರ್ ಅಲ್ಲಿ. ಯಾವಾಗ ಹೋಗಿದ್ರಿ? ಈ ಸಲ ಹೋಗಿದ್ರಿ, ಯುಜಿಡಿ ಮಾಡಿದ್ಮೇಲೆ ಹೋಗಿದ್ರಿ, 24 hours ಮಾಡೋ ಹೋಗಿದ್ರಿ, ರೋಡ್ ಮಾಡೋಕೆ ಹೋಗಿಲ್ಲ ನೋಡಿ. ಕಾರ್ಪೊರೇಟ್ ಆದ್ಮೇಲೆ ಒನ್ ಟೈಮ್ ಕ್ಯಾನ್ಸಲ್ ಹೊಡ್ತಿದ್ವಿ ಯಾವಾಗೆಲ್ಲ ಕೆಲಸ ಮಾಡ್ಬೇಕಂತೇಳಿ. ನಾನು ಧರ್ವಾದ ಟೈಮ್ ಈ ಹಡ್ ತರ ಆಗಿಲ್ಲೇ ಮಾಡ್ಬೇಕಂತಂದ್ರೆ ನಮ್ದು ಬೇಕಲ್ಲ. ನಮ್ದು ನಾಳೆಗೆ ಮೀಟಿಂಗ್ ವಿಷಯ ಇಟ್ಟು ನಾವು ಪಾಸ್ ಮಾಡ್ಕೊಂಡು ಕೆಲಸ ಹಾಕೋಬೇಕಲ್ಲ. ಸ್ಥಾನಿಯವ್ರು ಹೇಳ್ತಾರೆ ನಾವು ಮನೆ ಕಟ್ಟಿ ಅಲ್ಲಿ 24 ವರ್ಷ ಆಯ್ತು, ಇನ್ನೂರಿಗೆ ರೋಡೇ ಆಗಿಲ್ಲ ಅಲ್ಲಿ. ಸ್ಥಾನಿಯವ್ರು ಹೇಳ್ತಾರೆ. ಈಗ ನಾ ರೋಡ್ ಆಗಿದ್ದ ತೋರಿಸಿದ್ರೆ ಅಂದ್ರೆ ನೀವು ಅವ್ರಿಗೆ ಮಾತಾಡ್ತೀನಿ. ಓಕೆ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।